Now ನೋಡಿ ಕ್ವಶನ್ ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ z is equal to x plus 2y subject to the constraint x plus 2y greater than or equal to 100, 2x minus y less than or equal to 0, 2x plus y less than or equal to 200, xy greater than or equal to 0 by graphical method. ಇದು ಮಾರ್ಚ್ 2014 ಮತ್ತು ಜುಲೈ 2014 ಕೇಳಿದ್ದಾರೆ. ಇಂಪಾರ್ಟೆಂಟು ಲೀನಿಯರ್ ಪ್ರೋಗ್ರಾಮಿಂಗ್ದು ಪ್ರಾಬ್ಲಮ್ ಇದು. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಸೊಲ್ಯೂಷನ್ ಈಗ ನೋಡಿ, ಫಸ್ಟ್ ಇದನ್ನ ಕನ್ಸಿಡರ್ ಮಾಡಿ. ಇದು ಆಬ್ಜೆಕ್ಟಿವ್ ಫಂಕ್ಷನ್ನು. ನೀವು z ಮಿನಿಮಮ್ z ಮ್ಯಾಕ್ಸಿಮಮ್ ಫೈಂಡ್ ಮಾಡೋದು ಬೈ ಯೂಸಿಂಗ್ ದೀಸ್ ಕನ್ಸ್ಟ್ರೆಂಟ್ಸ್. ಈಗ ನೋಡಿ, ಇದು ಫಸ್ಟ್ ಕನ್ಸ್ಟ್ರೆಂಟು. ಈ ಕನ್ಸ್ಟ್ರೆಂಟ್ನ ತೊಗೋಬೇಕು. ಇಲ್ಲೇನು ಮಾಡಬೇಕು, ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 100 ತೊಗೋಬೇಕು. ಅರ್ಥ ಆಗ್ತಿದೆಯಾ? ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 100. ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆಯಲ್ಲ, ಬರೀ ಈಕ್ವಲ್ ಟು ತೊಗೋಬೇಕು. ಆಮೇಲೆ ಏನು ಮಾಡಬೇಕು, ವೆನ್ ಎಕ್ಸ್ ಈಸ್ 0, ನೋಡಿ 0 ಪ್ಲಸ್ 2y ಅಂದರೆ 2y ಈಸ್ ಈಕ್ವಲ್ ಟು 100. ಅಂದರೆ y ಏನಾಗುತ್ತೆ, 100/2 ಅಂದರೆ 50 ಆಗುತ್ತೆ. ವೆನ್ y ಈಸ್ 0, y 0 ಹಾಕಿದ್ರೆ ಎಕ್ಸ್ ಪ್ಲಸ್ 0 100 ಆಗುತ್ತೆ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 100 ಆಗುತ್ತೆ. ಇಲ್ಲಿ ಬಾಕ್ಸ್ ಹಾಕ್ಕೊಬಿಡೋಣ. ಎಕ್ಸು ವೈ ಫಸ್ಟು ಎಕ್ಸ್ 0 ಹಾಕಿ ಈ ಲೈನ್ನ ವರ್ಟಿಕಲ್ ಆಗಿ ಬರೀರಿ. ಇದನ್ನ ಎಕ್ಸು 0, ವೈ ಏನು 50. ಈಗ ಇದನ್ನ ಎಕ್ಸ್ ಎಷ್ಟು 100, ವೈ ಏನು 0. ಅರ್ಥ ಆಯ್ತಲ್ವಾ? ಈಗ ಬರ್ದಾದ್ಮೇಲೆ ಈಗ ಇದನ್ನ ತಗೊಳ್ಳಿ. ಕನ್ಸಿಡರ್ 2x ಮೈನಸ್ ವೈ ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವಾ? ಈಗ ವೆನ್ ಎಕ್ಸ್ ಈಸ್ 0 ಹಾಕಿದ್ರೆ ಮೈನಸ್ ವೈ ಆಗುತ್ತೆ ಈಸ್ ಈಕ್ವಲ್ ಟು 0. ಅಂದರೆ ವೈ ಇಂಪ್ಲೈಸ್ 0. ಅರ್ಥ ಆಯ್ತಲ್ವಾ? ಈಗ ಎಕ್ಸ್ ನೀವು ನೋಡಿ, ಇದು ಬೇಕಾದರೆ ಇಲ್ಲಿ ನೋಡಿ, ಎಕ್ಸ್ 0 ಕಾಮ, ಈಗ ವೈ 0 ತೊಗೊಂಡ್ರು ಎಕ್ಸು 0ನೇ ಬರುತ್ತೆ. ಈಗ ನೋಡಿ, ವೆನ್ ವೈ 0, 2x is equal to 0 ಇಂಪ್ಲೈಸ್ x is equal to 0ನೇ ಬರುತ್ತೆ. ಅಂದರೆ 0 ಒಂದೇ ಪಾಯಿಂಟ್ ಬರುತ್ತೆ. ಈಗ ಎಕ್ಸ್ ವೈ ಟೇಬಲ್ ನೀವು ಈ ಥರ ಬಾಕ್ಸ್ ಹಾಕಿದ್ರೆ x 0 y 0, ಇಲ್ಲಿ y 0 x 0 ಅಂದರೆ ಒಂದೇ ಪಾಯಿಂಟ್ ಸಿಗುತ್ತೆ, ಸೇಮ್ ಪಾಯಿಂಟು. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಎಕ್ಸ್ 0 ಹಾಕಿದ ತಕ್ಷಣ ವೈ ಏನಾದರೂ 0 ಬಂದರೆ ಎಕ್ಸ್ ವ್ಯಾಲ್ಯೂ ಬೇರೆ ತೊಗೋಬೇಕು. ಇಲ್ಲಿ ಎಕ್ಸ್ ವ್ಯಾಲ್ಯೂ ನೀವು 100 ಇದೆಯಲ್ವಾ ಎಕ್ಸ್ ವ್ಯಾಲ್ಯೂ, ಆ ಥರ ಅದರ ಅರ್ಧ ಬೇಕಾದರೆ ತೊಗೊಳ್ಳಿ, 50 ಆ ಥರ ತೊಗೊಳ್ಳಿ. ಇಲ್ಲಿ ಗೊತ್ತಾಗ್ತಿದೆಯಲ್ವಾ? ವೆನ್ ಎಕ್ಸ್ ಈಸ್ ಈಕ್ವಲ್ ಟು 10 ಬೇಕಾದರೂ ತೊಗೋಬೋದು. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 50, ಇದೇನಾಗುತ್ತೆ, 2 × 50 ಅಂದರೆ 100 ಮೈನಸ್ ವೈ ಈಸ್ ಈಕ್ವಲ್ ಟು 0 ಇಂಪ್ಲೈಸ್, ನೋಡಿ 100 ಈಸ್ ಈಕ್ವಲ್ ಟು ವೈ ಇಂಪ್ಲೈಸ್ ವೈ ಈಸ್ ಈಕ್ವಲ್ ಟು 100. ಅರ್ಥ ಆಯ್ತಲ್ವಾ? ಈಗೇನು ಮಾಡಿ ಗೊತ್ತಾ, ನೀವು ಎಕ್ಸ್ 0 ಹಾಕಿದ ತಕ್ಷಣ ವೈ 0 ಬಂದರೆ ಎಕ್ಸ್ ವ್ಯಾಲ್ಯೂನ ಇಲ್ಲಿ 100 ಇದೆ, 100 ತೊಗೊಂಡ್ರೆ ಇದು 200 ಬಂದ್ಬಿಡುತ್ತೆ. ಅದಕ್ಕೆ ಗ್ರಾಫಲ್ಲಿ ಸ್ವಲ್ಪ ಇದಾಗುತ್ತೆ. ಅದಕ್ಕೆ ನೀವು ಇಲ್ಲಿ 100 ಇದ್ದರೆ, ಇದು ಕಡಿಮೆ ಇದ್ದರೆ ಡೈರೆಕ್ಟಾಗಿ ತೊಗೊಳ್ಳಿ, 10 ಆ ಥರ ಇದ್ದರೆ. 100 ಏನಾದರೂ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ತೊಗೊಳ್ಳಿ. 50 ತೊಗೋಬೋದು, 10 ತೊಗೋಬೋದು, 20 ತೊಗೋಬೋದು, ಏನಾದರೂ ತೊಗೋಬೋದು. ಇಲ್ಲಾಂದರೆ ಇಲ್ಲಿ ನೋಡಿ, ಇದರಲ್ಲಿ ಯಾವ್ದು ಕಡಿಮೆ ಇದೆ, 50 ಕಡಿಮೆ ಇದೆ ನಂಬರಲ್ಲಿ. ಬೇಕಾ ಎಕ್ಸ್ ಈಸ್ ಈಕ್ವಲ್ ಟು 50 ಅಂತ ತೊಗೊಳ್ಳಿ, ವೈ ಸಿಗುತ್ತೆ. ಇಲ್ಲಿ ಬಾಕ್ಸ್ ಹಾಕಬೇಕು ಈ ಥರ. ಇಲ್ಲಾಂದರೆ ಈ ಪ್ರಾಬ್ಲಮ್ಗೆ ಈ ಥರ ಮಾಡಬೇಕು ಅಂದ್ಕೊಳ್ಳಿ. ಇದು ಎಕ್ಸು, ಇದು ವೈ. ನೋಡಿ, ಈ ವರ್ಟಿಕಲ್ ಬರ್ಕೊಬಿಡೋಣ. ಇದನ್ನ ಹಾರಿಜಾಂಟಲ್ ಇರೋದು ವರ್ಟಿಕಲ್ ಬರ್ಕೊಬಿಡೋಣ. ಎಕ್ಸ್ 0 ವೈ 0. ಇಲ್ಲಿ ಎಕ್ಸು 50, ಎಕ್ಸ್ ವ್ಯಾಲ್ಯೂಗೆ ಹಾಕಿ, ವೈ ವ್ಯಾಲ್ಯೂ ವೈಗೆ ಹಾಕಿ 100. ನೆಕ್ಸ್ಟ್ ಇನ್ನೊಂದು ಯಾವುದು, 2x ಪ್ಲಸ್ ವೈ ಈಸ್ ಈಕ್ವಲ್ ಟು 200. ನೆಕ್ಸ್ಟ್ ಕನ್ಸ್ಟ್ರೆಂಟ್ 2x ಪ್ಲಸ್ ವೈ ಈಸ್ ಈಕ್ವಲ್ ಟು 200ನ ಕನ್ಸಿಡರ್ ಮಾಡಬೇಕು. ಈಗ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 200 ಬರುತ್ತೆ. ವೆನ್ ವೈ ಈಸ್ ಈಕ್ವಲ್ ಟು 0, ವೈ 0 ತೊಗೊಂಡ್ರೆ 2x ಈಸ್ ಈಕ್ವಲ್ ಟು 200 ಬರುತ್ತೆ. ಇಂಪ್ಲೈಸ್ x ಈಸ್ ಈಕ್ವಲ್ ಟು 200/2 ಅಂದರೆ 100 ಬರುತ್ತೆ. ನೋಡಿ,
ಎಕ್ಸ್ 0 ಹಾಕಿದ್ರೆ ವೈ 200 ಬರುತ್ತೆ. ವೆನ್ ವೈ 0 ಹಾಕಿದ್ರೆ 2x + 0 200 ಅಂದರೆ 2x + 0 ಅಂದರೆ 2x = 100 200 x = 200/2 ಅಂದರೆ 100 ಆಗುತ್ತೆ. ಇದು ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ ಇಲ್ಲಿ ವೈ, ಎಕ್ಸ್ ಏನು ಇದು ನೋಡಿ, ಇದನ್ನ ವರ್ಟಿಕಲ್ ಬರ್ಕೊಬೇಡಿ. ಎಕ್ಸ್ 0 ಇದ್ದರೆ ವೈ 200, ಆಮೇಲೆ ಇದನ್ನ ಕ್ಲೋಸ್ ಮಾಡಿಬಿಡಿ. ವೈ ವ್ಯಾಲ್ಯೂಗೆ ಹಾಕಿ, ಎಕ್ಸ್ ವ್ಯಾಲ್ಯೂಗೆ ಹಾಕಿ. ಅರ್ಥ ಆಗ್ತಿದೆಯಾ? ಗೊತ್ತಾಯ್ತಲ್ವ ಇದು? ಈಗ ನೋಡಿ, ಇದನ್ನ ಗ್ರಾಫ್ ಹಾಕಬೇಕೀಗ ನಾವು. ಹೆಂಗೆ ಮಾಡೋದು ನೋಡಿ, ಇಲ್ಲಿ ನೋಡಿ, ಇದು 0,50 ಇದು ರಫ್ಫು ಬರೀತೀನಿ. ಇದು 100,0 ಇದು ವೈ ಆಕ್ಸಿಸಲ್ಲಿ ಬರುತ್ತೆ, ಇದು ಎಕ್ಸ್ ಆಕ್ಸಿಸಲ್ಲಿ ಬರುತ್ತೆ. ಇದನ್ನು ಬರೆಯೋಕ್ಕೆ ಹೋಗ್ಬೇಡಿ ಗ್ರೀನಲ್ಲಿ ಇರೋದನ್ನ, ನಿಮಗೆ ಈಸಿ ಆಗಲಿ ಅಂತ ಅಷ್ಟೇ. ಇದು 0,0 ಇದು ಆರಿಜಿನ್ನು, ಇದು 50,100 ಇದು ಎಕ್ಸ್ ವೈ ಪ್ಲೇನ್. ಅಂದರೆ ಮಧ್ಯದಲ್ಲಿ ಎಕ್ಸ್ ಮತ್ತು ವೈ ಆಕ್ಸಿಸ್ ಮಧ್ಯದಲ್ಲಿ ಎಲ್ಲಾದರೂ ಬರುತ್ತೆ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಸುಮ್ಮನೆ ರೆಫರೆನ್ಸಿ ಅಷ್ಟೇ. ಇದು 0,200 ಇದು ವೈ ಆಕ್ಸಿಸಲ್ಲಿ ಬರುತ್ತೆ, ಇದು 100,0 ಇದು ಎಕ್ಸ್ ಆಕ್ಸಿಸಲ್ಲಿ ಬರುತ್ತೆ. ಈಗ ಇದನ್ನ ನಾವು ಗ್ರಾಫಲ್ಲಿ ಹಾಕೋಣ. ಈಗ ನೋಡಿ, ಒಂದು ಲೈನ್ ಈ ಕಡೆ ಕೆಳಗಡೆಯಿಂದ ಒಂದು ಈ ಕಡೆಗೆ ಲೈನ್ ಹಾಕ್ಕೊಳ್ಳಿ, ಮತ್ತು ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಸರಿನಾ? ಈಗ ನೋಡಿ, ಅಲ್ಲಿ ನಿಮಗೆ ಪಾಯಿಂಟ್ಸ್ ಬಂದು ಎಕ್ಸ್ ವ್ಯಾಲ್ಯೂಸ್ ಬಂದು 0, 100, 50, 100, ವೈ ವ್ಯಾಲ್ಯೂಸ್ ಬಂದು 50, 100, 200 ಇದೆ. ಅಂದರೆ ಈಗ ನೀವು 50, 100, 200 ಅಂದರೆ ಗ್ರಾಫ್ ಚಿಕ್ಕದಾಗ್ಬಿಡುತ್ತೆ. ಅದಕ್ಕೇನು ಮಾಡಿ, 20ಇಂದ ಸ್ಟಾರ್ಟ್ ಮಾಡಿ. 1 ಯೂನಿಟ್ಗೆ 20 ತಗೊಳ್ಳಿ. 20, 40, 60, 80, 100, 120, 140, 160, 180, 200. ನೋಡಿ, 20, 40, 60, 80, 100, 120, 140, 160, 180, 200. ಕರೆಕ್ಟ್ ಅಲ್ವಾ ಇದು? ಈಗ ಇಲ್ಲೂ ಅಷ್ಟೇ 20, 40, 60, 80, 100, 120, 140, 160, 180, 200. ಈಗ ಫಸ್ಟು ಪಾಯಿಂಟ್ ಬಂದು ನೋಡಿ 0,50 0,50 ಅಂದರೆ ವೈ ಆಕ್ಸಿಸಲ್ಲಿ ಬರುತ್ತೆ. ಇಲ್ಲಿದೆ, ಇಲ್ಲಿ ಬರುತ್ತೆ ಪಾಯಿಂಟ್. ಕರೆಕ್ಟ್ ಅಲ್ವಾ? ಅಂದಾಜಲ್ಲ 0,50 ಅಂದರೆ ಅಲ್ಲಿ ಬರುತ್ತೆ. ನೆಕ್ಸ್ಟು 100,0 ಎಕ್ಸ್ ಆಕ್ಸಿಸಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ. ಅರ್ಥ ಆಯ್ತಲ್ವಾ? ಇದನ್ನ ಲೈನ್ ಹಾಕ್ಬಿಡ್ಬೇಕು. जीरो कमा 50 100 कमा ನೆಕ್ಸ್ಟ್ ಈ ಥರ ಲೈನ್ ಹಾಕ್ಬಿಡ್ಬೇಕು. ಈ ಲೈನ್ ಇಕ್ವೇಷನ್ ಏನು, x + 2y = ನೋಡಿ, ಈ ಲೈನ್ ಇಕ್ವೇಷನ್ x + 2y = 100. ಒಂದು 0,50 ವೈ ಆಕ್ಸಿಸಲ್ಲಿ, 100,0 ಎಕ್ಸ್ ಆಕ್ಸಿಸಲ್ಲಿ. ಈ ಇಕ್ವೇಷನ್ ಬಂದು x + 2y = 100. ಇಲ್ಲಿ ಬರೀತೀನಿ, x + 2y = 100. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಲೈನ್ ನೋಡಿ, 0,0 ಅಂದರೆ ಆರಿಜಿನಲ್ಲಿ ಬರುತ್ತೆ, 50,100 ಅಂದರೆ XY ಪ್ಲೇನಲ್ಲಿ ಬರುತ್ತೆ. ಅಂದರೆ 0,0 ಆರಿಜಿನ್ ಅಂದರೆ ಇದು, 50,100 ಅಂದರೆ ಇದು 50,
ಇದು 100 ಅಂದರೆ ಈ ಪ್ಲೇನ್ ಅಂದರೆ ಇದಕ್ಕೆ ಅನ್ನೋದು ಇಲ್ಲಿ ಬರುತ್ತೆ ಎಲ್ಲಾದರೂ ಪಾಯಿಂಟ್ ಅಂತ. ಇದು ನೋಡಿ 50, ಇದು 100 ಅಂದರೆ ಎಲ್ಲಿ ಬರುತ್ತೆ, ಇದು 50 ಅಲ್ವಾ ಎಕ್ಸಲ್ಲಿ, 100 ಅಂದರೆ ಇದು ಕರೆಕ್ಟ್ ಅಲ್ವಾ, 50, 100 ಕರೆಕ್ಟ್ ಇದೆ ಅಲ್ವಾ ಅದು. ಈಗ ಇದು ಎರಡು ಲೈನು ಸೇರಿಸ್ಬಿಡ್ಬೇಕು. ನೀಟಾಗಿ ಹಾಕಿ. ನೆಕ್ಸ್ಟ್ ಇದು ನೋಡಿ, ನೆಕ್ಸ್ಟ್ ಲೈನ್, ಈ ಲೈನ್ ಬರ್ಬಿಡೋಣ. ಇದೇನು ಲೈನು, 2x - y = 0. ಕರೆಕ್ಟ್ ಅಲ್ವಾ. ಈಗ ನೆಕ್ಸ್ಟ್ ಇದು ನೋಡಿ 0, 200 and 100, 0. 0, 200 ಈ ಲೈನ್ಗೆ ಎಷ್ಟು y ಆಕ್ಸಿಸ್ ಪಾಯಿಂಟ್ ಬರುತ್ತೆ, 100, 0 ಎಕ್ಸಿಸ್. ಇದು ನೋಡಿ 0, 200, 100, 0 ಇದೊಂದು ಲೈನ್ ಮಾಡಬೇಕು. ಸಾರಿ, ಈ ಥರ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ. ಈಗ ಏನು ಮಾಡಿ, ಗೊತ್ತಾಯ್ತಲ್ವ ಇದು ಹಾಕಿರೋದು. ಈ ಲೈನ್ ಯಾವುದು, 2x + y = 200. ಈಗ ನೋಡಿ, ಈಗ ಕನ್ಸ್ಟೆಂಟ್ಗಳನ್ನ ನೋಡಬೇಕು. ಈಗ ನೋಡಿ, ಇಲ್ಲೇನಿದೆ ಕನ್ಸ್ಟ್ರೈನು, x + 2y > 100 ಇದೆ. ಅರ್ಥ ಆಗ್ತಿದೆಯಾ. ಅಂದರೆ ಯಾವುದೇ ಪಾಯಿಂಟ್ ತೊಗೊಂಡ್ರು ಪ್ಲೇನಲ್ಲಿ, ಆ ಪಾಯಿಂಟ್ XY ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದ್ರದ್ದು ಆನ್ಸರು 100ಗಿಂತ ಜಾಸ್ತಿ ಬರುತ್ತೆ ಅಂತ. ಇದು ನೋಡಬೇಕು. x + 2y = 100 ಯಾವುದು ಇದರಲ್ಲಿ ನೋಡಿ, ಇದು ಗ್ರಾಫು. ಈಗ ನೋಡಿ, x + 2y = 100 ಇದು. ಅರ್ಥ ಆಗ್ತಿದೆ. ಯಾವ ಲೈನ್ ಇದು, ಈ ಲೈನ್. ಅರ್ಥ ಆಯ್ತಲ್ವಾ. ಈ ಗ್ರಾಫಲ್ಲಿ ಈ ಲೈನ್ಗೆ x + 2y = 100 ಅನ್ನೋದು. ಅವ್ರು ಏನು ಕನ್ಸ್ಟ್ರೆಂಟ್ ಕೊಟ್ಟಿದ್ದಾರೆ ಅಂದರೆ, ನಾವು ಇಟ್ಕೊಳ್ಳಿ, x + 2y > > 100. ಅಂದರೆ > ಅಂತ ಇದ್ದರೆ ಈ ಲೈನ್ಗೆ ಹೊರಗಡೆದು ಸೂಟ್ ಆಗುತ್ತೆ. ಅಂದರೆ ಅವೇ ಫ್ರಮ್ ದ ಆರಿಜಿನ್. ಈ ಲೈನ್ ಇದೆಯಲ್ಲ, ಈ ಲೈನ್ದು ಅವೇ ಫ್ರಮ್ ದ ಆರಿಜಿನ್ ಸೂಟ್ ಆಗುತ್ತೆ. ಅಂದರೆ ಟುವರ್ಡ್ಸ್ ದ ಆರಿಜಿನ್ನ ನೀವೇನು ಮಾಡಬೇಕು, ಬಿಟ್ಬಿಡ್ಬೇಕು. ಈಗ ನೋಡಿ, ಈ ಲೈನ್ದು ಆಚೆ ಇರೋ ಎಲ್ಲ ಪಾಯಿಂಟು ಈ ಈಕ್ವೇಷನ್ಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಈ ಲೈನ್ ಈ ಕಡೆ ಇರೋ ಪಾಯಿಂಟ್ ಎಲ್ಲ ಸ್ಯಾಟಿಸ್ಫೈ ಆಗಲ್ಲ ಅಂತ. x + 2y > > ಇದು x + 2y = 100 ಅಲ್ವಾ. x + 2y > > 100 ಅಂದರೆ ಈ ಎಲ್ಲ ಪಾಯಿಂಟ್ ಸ್ಯಾಟಿಸ್ಫೈ ಆಗುತ್ತೆ, ಇದಾಗಲ್ಲ ಅಂತ. ಅದಕ್ಕೆ > ಇದ್ದರೆ ಈ ಲೈನ್ ಒಳಗಡೆ ಇರೋದನ್ನ ಈ ಥರ ಕ್ರಾಸ್ ಮಾರ್ಕ್ ಹಾಕ್ಕೊಬಿಡಿ. ಅರ್ಥ ಆಯ್ತಾ. ಇದೆರಡು ರೀಜನ್, ಟೋಟಲ್ ರೀಜನ್. ಈಗ ಫೀಸಿಬಲ್ ರೀಜನ್ ಫೈಂಡ್ ಮಾಡಬೇಕಾಗಿರೋದು ನೀವು. ಟೋಟಲ್ ರೀಜನ್ ಇರೋದು ಎಷ್ಟು, 1, 2, 3, 4, 5, 6. ಅದರಲ್ಲಿ 2 ಹೋಗುತ್ತೆ. ಯಾಕಂದರೆ x + 2y > 0 ಕನ್ಸ್ಟೆಂಟ್ಗೆ ಇದೆರಡು ಇಲ್ಲಿರೋ ರೀಜನ್ ಪಾಯಿಂಟ್ಸು ಸ್ಯಾಟಿಸ್ಫೈ ಆಗಲ್ಲ. ಅದಕ್ಕೆ ಅರ್ಥ ಆಗ್ತಿದೆಯಾ. ನಾಲ್ಕು ಇಟ್ಕೊಳ್ಳಿ, x + 2y > 100 ಇದೆ. ಅದಕ್ಕೆ x + 2y = 100 ಲೈನ್ ಇದೆಯಲ್ಲ, ಅದ್ರ ಒಳಗಡೆನ ಕ್ರಾಸ್ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಕನ್ಸ್ಟೆಂಟ್ ಯಾವುದು, (2x - y > > 0). ಆಮೇಲೆ ನೋಡೋಣ. ಈಗ ನೋಡಿ, ಇದು ನಂಬರ್ಸ್ ಇರೋದನ್ನ ತಗೋಬಿಡಿ ಮೊದಲು, 0 ಬಿಟ್ಟು. 2x + y > 200. 2x + y > 200. ಈಗ ನೋಡಿ, 2x + y > 200 ಅಂದರೆ ಇಲ್ಲಿ 2x + y = 200 ನೋಡಿ. 2x + y = 200 ಅಂದರೆ ಇದೆ ಈ ಈಕ್ವೇಷನ್ನು. ಅರ್ಥ ಆಗ್ತಿದೆಯಲ್ವಾ. ಈ ಲೈನ್ ಈಕ್ವೇಷನ್ ಇದು. ಈಗ ನೋಡಿ, ಈ ಲೈನು <= ಅಂದರೆ ಈ ಲೈನ್ ಒಳಗಡೆ
ಸೂಟ್ ಆಗುತ್ತೆ, ಹೊರಗಡೆ ಆಗಲ್ಲ ಅಂತ. ಈ ಲೈನ್ಗೆ ಲೆಸ್ ಆರ್ ಈಕ್ವಲ್ ಟು ಇದೆ, ಅದಕ್ಕೆ ನಾವು ಈ ಲೈನ್ ಆಚೆ ಇರೋದನ್ನ ನೀವು ಕ್ರಾಸ್ ಮಾರ್ಕ್ ಹಾಕ್ಬಿಡ್ಬೇಕು. ಗೊತ್ತಾಗ್ತಿದೆಯಾ? ಇಲ್ಲಿ ಲೆಸ್ ಆರ್ ಈಕ್ವಲ್ ಟು 200 ಅಂದರೆ ಈ ಎಕ್ಸ್ ವೈ ವ್ಯಾಲ್ಯೂ ಹಾಕಿದ್ರೆ ನಿಮಗೆ ಅದರ ಆನ್ಸರ್ 200ಗಿಂತ ಕಡಿಮೆ ಬರಬೇಕು. ಅದು ಬರೋದು ಈ ಲೈನ್ ಒಳಗಡೆಯಿಂದ. ಲೆಸ್ ಆರ್ ಈಕ್ವಲ್ ಟು ಬಂದರೆ ಟುವರ್ಡ್ಸ್ ದ ಆರಿಜಿನ್ ಇಟ್ಕೋಬೇಕು, ಅವೇ ಫ್ರಮ್ ದ ಆರಿಜಿನ್ ತೆಗೆದಾಕಬೇಕು. ಅಂದರೆ ಈ ಲೈನ್ ಟುವರ್ಡ್ಸ್ ದ ಆರಿಜಿನ್ ಈ ಕಡೆ ಇಟ್ಕೋಬೇಕು, ಅವೇ ಫ್ರಮ್ ದ ಆರಿಜಿನ್ ಅಂದರೆ ಈ ಕಡೆ ಬೇಡ, ಅದಕ್ಕೆ ಕ್ರಾಸ್ ಮಾರ್ಕ್ ಹಾಕ್ಕೋಬೇಕು. ಈಗ ನೋಡಿ, ಇದಕ್ಕೆ ಎಕ್ಸ್ ಪ್ಲಸ್ 2y ಗ್ರೇಟರ್ ದನ್ ಆರ್ ಈಕ್ವಲ್ ಟು ಲೆಸ್ ದನ್ ಆರ್ ಈಕ್ವಲ್ ಟು ಏನಿದ್ದು ಗ್ರೇಟರ್ ದನ್ ಆರ್ ಈಕ್ವಲ್ ಟು 100 ಇದ್ದಿದ್ದು, ಅದಕ್ಕೆ ಗ್ರೇಟರ್ ದನ್ ಅಂದರೆ ಟುವರ್ಡ್ಸ್ ದ ಆರಿಜಿನ್ ತೆಗಿಬೇಕು, ಇದನ್ನ ಇಟ್ಕೋಬೇಕು. ಆ ಥರ ಗೊತ್ತಾಯ್ತಾ? ಕ್ರಾಸ್ ಮಾರ್ಕ್ ಹಾಕಿ ಈ ಥರ 2x ಪ್ಲಸ್ ವೈ ಲೆಸ್ ದನ್ ಆರ್ ಈಕ್ವಲ್ ಟು 200 ಇದೆ, ಅದಕ್ಕೆ ಇದು ಹೊರಗಡೆ ಬೇಡ. ಈಗ ಉಳಿದಿರೋದು ಎಷ್ಟು ರೀಸನ್ನು? 1 ಮತ್ತು 2. ಅರ್ಥ ಆಯ್ತಾ? ಈಗ ಕನ್ಸ್ಟೆಂಟ್ ಉಳಿದಿರೋದು ಎಷ್ಟು? 1. ಯಾವುದು? 2x ಮೈನಸ್ ವೈ ಲೆಸ್ ದನ್ ಆರ್ ಈಕ್ವಲ್ ಟು 0. ಈಗೇನು ಮಾಡೋಣ, ಅದನ್ನ ಬರ್ಕೊಬಿಡೋಣ. 2x ಮೈನಸ್ ವೈ ಲೆಸ್ ದನ್ ಆರ್ ಈಕ್ವಲ್ ಟು 0. ಇಲ್ಲೇನು ಮಾಡಿ, ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಿ. ಇಲ್ಲಿ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಿ. ಯಾವುದು? ಒಂದು ಎಕ್ಸಾಂಪಲ್ 60,40 ತಗೋತೀನಿ. 60,40 ಇಲ್ಲಿಗೆ ಹಾಕಿ, ಎಕ್ಸ್ ಜಾಗದಲ್ಲಿ 60 ಹಾಕಿ, ಮೈನಸ್ 40 ಹಾಕಿ. 2 ಇಂಟು 60 ಅಂದರೆ 120 ಮೈನಸ್ 40. 120 ಮೈನಸ್ 40 ಅಂದರೆ 80. ಇದು ಟ್ರೂನಾ ಫಾಲ್ಸಾ? ಫಾಲ್ಸ್ ಆಗುತ್ತೆ, ಅದಕ್ಕೆ ಈ ರೀಜನ್ ಆಗಲ್ಲ. ನೋಡಿ, ಫೀಸಿಬಲ್ ರೀಜನ್ಗೆ ಅಲ್ಲಿರೋ ಪಾಯಿಂಟ್ ಎಲ್ಲ ಆ ಕನ್ಸ್ಟೆಂಟ್ಗೆ ಸ್ಯಾಟಿಸ್ಫೈ ಆಗಬೇಕು, ಅದಕ್ಕೆ ಇದು ಆಗಲ್ಲ. ಇದು ಅರ್ಥ ಆಗ್ತಿದೆಯಾ? 60,40 ಆಗಲ್ಲ. ಈಗ ನೋಡಿ, ಬೇಕಿದ್ರೆ ಈ ಪಾಯಿಂಟ್ ತೊಗೊಳ್ಳಿ, 20,100 ಪಾಯಿಂಟ್ 20,100 ಇದೆಯಲ್ಲ, ಇಲ್ಲಿಗೆ ಹಾಕಿ. 2 ಇಂಟು 20 ಮೈನಸ್ 100. ಎಕ್ಸ್ ಜಾಗದಲ್ಲಿ 20, ವೈ ಜಾಗದಲ್ಲಿ 100 ಹಾಕಿದ್ರೆ 2 ಇಂಟು 20 ಅಂದರೆ 40 ಮೈನಸ್ 100 ಅಂದರೆ ಮೈನಸ್ 60 ಆಗುತ್ತೆ. ಮೈನಸ್ 60 ಲೆಸ್ ದನ್ ಆರ್ ಈಕ್ವಲ್ ಟು 0 ಬಂದು ಟ್ರೂ. ಅರ್ಥ ಆಗ್ತಿದೆಯಾ? ಯಾಕಂದರೆ ಮೈನಸ್ 60 0ಗಿಂತ ಕಡಿಮೆ ಇರುತ್ತೆ. ಅರ್ಥ ಆಯ್ತಲ್ವಾ? ಅದಕ್ಕೆ ನೋಡಿ, ಈ ಪಾಯಿಂಟು ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗುತ್ತೆ. ಇದಕ್ಕೆ ಹಾಕಿ ಬೇಕಿದ್ರೆ ಎಕ್ಸಾಕ್ಟಲ್ಲಿ ಈ ಕನ್ಸ್ಟೆಂಟ್ಗೆ 20 ಪ್ಲಸ್ 2 ಇಂಟು 100 ಗ್ರೇಟರ್ ದನ್ ಆರ್ ಈಕ್ವಲ್ ಟು 100. 20 ಇಂಟು 200 220 ಗ್ರೇಟರ್ ದನ್ ಆರ್ ಈಕ್ವಲ್ ಟು ಟ್ರೂನಾ ಫಾಲ್ಸಾ? ಟ್ರೂನೇ. ಈಗ ನೋಡಿ, 2 ಇಂಟು 20 ಪ್ಲಸ್ ವೈ ಜಾಗದಲ್ಲಿ 100 ಆಗುತ್ತೆ, ಲೆಸ್ ದನ್ ಆರ್ ಈಕ್ವಲ್ ಟು 200 ಅಂದರೆ 100 ಪ್ಲಸ್ 2 ಇಂಟು 20 ಅಂದರೆ 140 ಆಗುತ್ತೆ. ಇದು 140 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 200 ಟ್ರೂ ಆಗುತ್ತೆ. ಅಂದರೆ ಫಿಸಿಬಲ್ ರೀಜನ್ ಅಂದರೆ ಅಲ್ಲಿರೋ ರೀಜನ್ದು ಎಲ್ಲ ಪಾಯಿಂಟ್ಸು ಯಾವುದಕ್ಕೆ ಸ್ಯಾಟಿಸ್ಫೈ ಆಗಬೇಕು? ಅಲ್ಲಿರೋ ಪಾಯಿಂಟ್ಸ್ ಎಲ್ಲ ಯಾವುದಕ್ಕೆ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಕನ್ಸ್ಟೆಂಟ್ಸ್ಗೆ ಸ್ಯಾಟಿಸ್ಫೈ ಆಗಬೇಕು. ಅರ್ಥ ಆಗ್ತಿದೆಯಾ? ಅದಕ್ಕೆ ನೋಡಿ, ಇದು ಆಗಲ್ಲ. ಇದು ಫೀಸಿಬಲ್ ರೀಜನ್ ಯಾವುದು? ಇದು ರಾಂಗ್ ಮಾರ್ಕ್ ಹಾಕ್ಕೊಬಿಡೋಣ. ಫೀಸಿಬಲ್ ರೀಜನ್ ಯಾವುದು? ಇದು. ಸುಮ್ಮನೆ ರಫ್ ಆಗಿ ಹಾಕ್ತೀನಿ. ಇದು ಫೀಸಿಬಲ್ ರೀಜನ್. ಅರ್ಥ ಆಗ್ತಿದೆಯಾ? ಈಗ ಗೊತ್ತಾಯ್ತಲ್ವಾ? ಫಸ್ಟ್ ಏನು ಮಾಡಬೇಕು ನೀವು ಫೀಸಿಬಲ್ ರೀಜನ್ನ ಫೈಂಡ್ ಮಾಡೋಕ್ಕೆ? ಫಸ್ಟ್ ಎಕ್ಸ್ ಪ್ಲಸ್ 2y ಗ್ರೇಟರ್ ದನ್ ಆರ್ ಈಕ್ವಲ್ ಟು 100 ತೊಗೋಬೇಕು. ಅದನ್ನ ತೊಗೊಂಡು ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 100 ಗ್ರೇಟರ್ ದನ್ ಇರೋದ್ರಿಂದ ಇಲ್ಲಿ ಟುವರ್ಡ್ಸ್ ಆ ರೀಜನಲ್ಲಿರೋ ರೀಜನ್ಗೆ ಕ್ರಾಸ್ ಮಾರ್ಕ್ ಹಾಕ್ಕೊಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಕನ್ಸ್ಟೆಂಟ್ ತೊಗೋಬೇಕು. 2x ಪ್ಲಸ್ ವೈ ಲೆಸ್ ದನ್ ಆರ್ ಈಕ್ವಲ್ ಟು 200. 2x ಪ್ಲಸ್ ವೈ ಈಸ್ ಈಕ್ವಲ್ ಟು 200 ಇದೆಯಲ್ಲ, ಆ ಲೈನಲ್ಲಿ ಅಲ್ಲಿ ಲೆಸ್ ದನ್ ಆರ್ ಈಕ್ವಲ್ ಟು ಇರೋದ್ರಿಂದ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಬರೋ ರೀಜನ್ಗೆ ರಾಂಗ್ ಮಾರ್ಕ್ ಹಾಕ್ಕೋಬೇಕು, ಕ್ರಾಸ್ ಮಾರ್ಕ್. ನೀವು ರೆಫರೆನ್ಸ್ಗೆ ಸುಮ್ಮನೆ ಅದೇನು ಹಾಕಕ್ಕೆ ಹೋಗ್ಬಿಡಿ, ಎಕ್ಸಾಮಲ್ಲಿ ಸುಮ್ಮನೆ ಪೆನ್ಸಿಲಲ್ಲಿ ಹಾಕಿ ಅಳಿಸ್ಬಿಡಿ. ಆಮೇಲೆ ಈ ಮಿಕ್ಕಿರೋದ್ರಲ್ಲಿ ಏನಾದರೂ ಈ ಥರ ಕೊಟ್ಟರೆ, ಇಲ್ಲಿ ನೋಡಿ 2x ಮೈನಸ್ ವೈ ಇಲ್ಲಿ ನಂಬರ್ ಇಲ್ಲ ಅಂದರೆ ನೀವು ಈ ಥರ ಮಾಡಬೇಕು. ಒಂದು ಪಾಯಿಂಟ್ ತೊಗೊಳ್ಳಿ ಯಾವುದಾದ್ರು, ಇಲ್ಲಾಂದರೆ ಇಲ್ಲಿಂದ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲಿಂದ ತೊಗೊಂಡು ಇಲ್ಲಿ ಹಾಕಿ 60,40 ಹಾಕಿ. 2 ಇಂಟು 60 ಮೈನಸ್ 40 ಲೆಸ್ ದನ್ ಆರ್ ಈಕ್ವಲ್ ಟು 0. 120 ಮೈನಸ್ 40 ಅಂದರೆ 80 ಲೆಸ್ ದನ್ ಆರ್ ಈಕ್ವಲ್ ಟು 0. ಫಾಲ್ಸ್ ಆಗುತ್ತೆ. ಫಾಲ್ಸ್ ಆದರೆ ಅದು ರಾಂಗ್ ಹಾಕಿ, ಟ್ರೂ ಆದರೆ ಅಲ್ಲೇ ಮಾರ್ಕ್ ಹಾಕಿ. ಇಲ್ಲಿ ನೋಡಿ, ಇದು ತೊಗೊಂಡ್ರೆ ನೀವು ಟ್ರೂ ಆಗುತ್ತೆ, ಆವಾಗ ಅಲ್ಲೇ ಫೀಸಿಬಲ್ ರೀಜನ್ ಮಾರ್ಕ್ ಹಾಕಿ. ಅರ್ಥ ಆಗ್ತಿದೆಯಾ? ಈ ಎರಡರಲ್ಲಿ ಒಂದಿರುತ್ತೆ, ಇದೆ ಅದು ಫೀಸಿಬಲ್ ರೀಜನ್. ನೆಕ್ಸ್ಟ್ ಏನು ಮಾಡಬೇಕು?
ಇಲ್ಲಿ ನೋಡಿ, ಇದು ಗ್ರಾಫಲ್ಲಿ ಯೂನಿಟ್ಸ್ ಬರೀಬೇಕು. ಎಕ್ಸ್ ಆಕ್ಸಿಸ್ 1 centimeter is equal to 20 units. Y axis 1 centimeter is equal to 20 units. ಎಷ್ಟು ಯೂನಿಟ್ ತೊಗೊಂಡಿರ್ತೀರೋ ಅಷ್ಟು ಯೂನಿಟ್ ಬರೀ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ. ಇಲ್ಲಿ ಫ್ರಮ್ ಗ್ರಾಫ್ ಅಂತ ಬರೀತೀನಿ. ಫ್ರಮ್ ಗ್ರಾಫ್ ಈಗ ಕಾರ್ನರ್ ಪಾಯಿಂಟ್ಸ್ನ ಬರ್ಕೊಳ್ಳೋಣ. ಇಲ್ಲಿ ಫೀಸಿಬಲ್ ರೀಜನ್ದು ಕಾರ್ನರ್ ಪಾಯಿಂಟ್ಸ್ ಇದು ಎ, ಇದು ಬಿ, ಇದು ಸಿ, ಇದು ಡಿ. ಈಗ ಪಾಯಿಂಟ್ಸ್ನ ಬರ್ಕೊಬಿಡಿ. ಎ ಪಾಯಿಂಟ್ ಬಂದು 0,50, ಬಿ ಪಾಯಿಂಟ್ ಬಂದು 0,200, ಸಿ ಪಾಯಿಂಟ್ ಬಂದು ಅಂದಾಜು 50 ಅಂದ್ಕೊಳ್ಳಿ. ಇದನ್ನ 50,100, ಎಕ್ಸು 50, ವೈ 100, 50,100 ನೋಡಿ. ಎಕ್ಸು ಈ ಪಾಯಿಂಟ್ಗೆ ಎಕ್ಸು 50 ಇದೆ, ವೈ 100 ಇದೆ. ಅರ್ಥ ಆಯ್ತಲ್ವಾ? ಇದು ಕರೆಕ್ಟ್ ರಾಂಗ ಅಂದರೆ ಇಲ್ಲಿ ಹಾಕಿ ನೋಡಿ. 2 × 50 ಅಂದರೆ 100 - 100 0. ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಆಗುತ್ತೆ ಅದು. ನೆಕ್ಸ್ಟು ಡಿ ಜಸ್ಟು 20,40, 2 × 20 ಅಂದರೆ 40, 20,40. ಸ್ವಲ್ಪ ನೀಟಾಗಿ ಹಾಕಿದ್ರೆ ಬರುತ್ತೆ ಅದು. ನಾನು ಸ್ವಲ್ಪ ಈ ಕ್ರಾಸ್ ಮಾಡಿಬಿಟ್ಟಿದ್ದೀನಿ ಲೈನ್. ಇದು 20,40. ಈಗ ನೋಡಿ 2 × ಎಕ್ಸಾಕ್ಟಲ್ 20. ಈ ಲೈನ್ ನೋಡಿ, ಈ ಲೈನ್ದು ಈ ಪಾಯಿಂಟ್ ಸ್ಯಾಟಿಸ್ಫೈ ಆಗುತ್ತೆ. 2 × 20 ಅಂದರೆ 40 - 40. ಇದಕ್ಕೂ ಸ್ಯಾಟಿಸ್ಫೈ ಆಗುತ್ತೆ 20,40. ನೋಡಿ 20, 2 × 40 ಅಂದರೆ 80, 20 + 80 100 ಆಗುತ್ತೆ. ಅದು ಗೊತ್ತಾಯ್ತಲ್ವ? ಕಾರ್ನರ್ ಪಾಯಿಂಟ್ಸ್ ಗೊತ್ತಾಯ್ತಲ್ವ? ಕಾರ್ನರ್ ಪಾಯಿಂಟ್ಸ್ ಫ್ರಮ್ ದ ಗ್ರಾಫ್ ಅಂತ ಆಗೋದು. ದ ಕಾರ್ನರ್ ಪಾಯಿಂಟ್ಸ್ ಆಫ್ feasible ರೀಜನ್ ಆರ್ ಯಾವುದಾದ್ರು ಒಂದು ಎ 0,50, ನೆಕ್ಸ್ಟು ಬಿ 0,200, ನೆಕ್ಸ್ಟ್ ಯಾವುದು ಸಿ 50,100, ನೆಕ್ಸ್ಟು ಡಿ 20,40 and ಬಿ 20,40. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಅಂತ ಬರ್ಕೋಬೇಕು. ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಇದು z = ಏನು? x + 2y. ಈಗ ಹೇಳಿ ಕಾರ್ನರ್ ಪಾಯಿಂಟ್ಸ್ ಏನು? ಎ 0,50, ಬಿ 0,200, ಸಿ 50,100, ಡಿ 20,40. ಈಗ z ವ್ಯಾಲ್ಯೂ ಇಲ್ಲಿಗೆ ಹಾಕಿ. ಎಕ್ಸಾಕ್ಟಲ್ಲಿ 0, ವೈ ಜಾಗದಲ್ಲಿ 50 ಹಾಕಿದ್ರೆ 0, 2 × 50 100, 0 + 100 ಅಂದರೆ 100, 0, 2 × 200 ಅಂದರೆ 400, 50, 2 × 100 ಅಂದರೆ 200, 250 ಆಗುತ್ತೆ. ನೆಕ್ಸ್ಟು 20, 2 × 40 ಅಂದರೆ 80, 2 × 40 80 + 20 ಅಂದರೆ 100. ಅರ್ಥ ಆಯ್ತಲ್ವ? ಈಗ ನೀವೇ ಹೇಳಿ. ಇದು ನೋಡಿ, ಇದು ಮಿನಿಮಮ್ ಯಾವುದು ಇದರಲ್ಲಿ? 100 ಮಿನಿಮಮ್ಮು. ಮ್ಯಾಕ್ಸಿಮಮ್ ಯಾವುದು? 400. ಮ್ಯಾಕ್ಸಿಮಮ್ ಆಫ್ z ಅಂದರೆ z ಮ್ಯಾಕ್ಸಿಮಮ್ = 400 ಅಟ್ ಯಾವ ಪಾಯಿಂಟಲ್ಲಿ? ಅಟ್ ಬಿ. ನೀವು ಅಟ್ ಅಂತ ಬರೀರಿ, ಯಾವುದೋ 80 ಅಂತ ಬರೀರಿ, ಸಾರಿ. z ಮಿನಿಮಮ್ = 100 ಅಟ್ ಎ ಬಂದು 0,50 ಆ್ಯಂಡ್ ಅಟ್
ಡಿ ಬಂದು 20, 40 ಆ್ಯಂಡ್ ಡಿ ಅಥವಾ ಟಿ ಎ ಆ್ಯಂಡ್ ಡಿ ಅಂತ ಅಂಥದ್ದು ಬರುತ್ತೆ. ಗೊತ್ತಾಯ್ತಲ್ವಾ? ಝೆಡ್ ಮಿನಿಮಮ್ ಮತ್ತು ಝೆಡ್ ಮ್ಯಾಕ್ಸಿಮಮ್ ಇಷ್ಟೇ ನಿಮ್ಮದು ಆನ್ಸರು. ಥ್ಯಾಂಕ್ ಯು.